ನಮ್ಮ ಯುವ ಪೀಳಿಗೆಗೆ ಮಾದರಿಯಾಗಿರುವಂತಹ ನ್ಯಾಯಮೂರ್ತಿಗಳಾಗಿರುವಂಥ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮೀಸಲಿಟ್ಟಿರುವಂಥ ಶ್ರೀ ಎನ್ ಸಂತೋಷ್ ಹೆಗ್ಡೇರ್ ಅವರು ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ವೇದಿಕೆ ಮೇಲೆ ಬರಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳಿಯೊಂದಿಗೆ ಬರಮಾಡ್ಕೊಳ್ಳೋಣ ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಶಸ್ತಿ ಪಡೆದಂಥ ಎಲ್ಲ ವ್ಯಕ್ತಿಗಳನ್ನು ಅಭಿನಂದಿಸ್ತಾ, ಅದಕ್ಕೆ ಮೂಲ ಕಾರಣರಾದಂಥ ಪ್ರಶಾಂತ್ ಅವರನ್ನು ಕೂಡ ಅಭಿನಂದಿಸ್ತಾ, ನನಗೆ ಈ ಒಂದು ಸಂದರ್ಭ ಒದಗಿಸಿಕೊಟ್ಟದ್ದಕ್ಕೆ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವಾಗಲೇ ಮಾತಾಡಿದಂಥ ಇಬ್ಬರು ಮಹಾಜನರು ತಮ್ಮ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಕೂಡ ಆ ದಾರಿಯಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡ ಬಯಸ್ತೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗು ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವ್ರನ್ನ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾಯಿದ್ರು, ಮನೆ ಹತ್ತಿರ ಹೋಗಬೇಡ ಅಂತ. ಅಂದು ಅದು ಬಹಳ ದೊಡ್ಡ ಶಿಕ್ಷೆ ಆಗಿತ್ತು. ಅದು ಕೋರ್ಟಿನ ಶಿಕ್ಷೆ ಅಲ್ಲ. ಆ ಶಿಕ್ಷೆ ತಪ್ಪು ಮಾಡಿದ್ದವನ ಮೇಲೆ ಪರಿಣಾಮ ಬೀಳ್ತಾ ಇದ್ದದ್ದು ಮಾತ್ರ ಅಲ್ಲ, ಆತನ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಕೂಡ ಆ ಪರಿಣಾಮ ಬೀಳ್ತಾ ಇತ್ತು. ಅದರಿಂದಾಗಿ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ತಪ್ಪು ಮಾಡುವವರು ಇದ್ದರೂ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತಿನ ಸಮಾಜ ಅದರಲ್ಲಿ ಭಾಳ ದೊಡ್ಡ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ, ಬಿಡಿ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಇದಕ್ಕೆ ಮೂಲ ಕಾರಣ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂಥ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ, ದುರಾಸೆ ಅನ್ನೋ ಒಂದು ರೋಗ. ಈ ದುರಾಸೆಗೆ ಮಿತಿ ಇಲ್ಲ. ಎಷ್ಟು ಮಾಡಿದರೂ ಸಾಲಲ್ಲ, ಮತ್ತು ಬೇಕು ಅಂತ. ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ. ಉದಾಹರಣೆ ಕೊಡ್ತೇನೆ. 50ನೇ ದಶಕದಲ್ಲಿ ಒಂದು ಹಗರಣದಲ್ಲಿ ನೂರಾರು ಹಗರಣಗಳು ನಡೆದಿತ್ತು. ಒಂದು ಹಗರಣದ ಉದಾಹರಣೆ ಕೊಡ್ತೇನೆ, ಜೀಪ್ ಹಗರಣ. ಹೊರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಅಂದು ಕೋಟ್ಯಾಧೀಶರು ಭಾಳ ಕಮ್ಮಿ ಇದ್ದರು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಹೊರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಒಂದು ಹಗರಣದಲ್ಲಿ. ದಶಕದಲ್ಲಿ ಆದಂಥ ಎಲ್ಲ ಹಗರಣಗಳಿಗೆ ನೀವು ಲೆಕ್ಕ ಹಾಕಿದರೆ ಎಷ್ಟು ಹಣ ಹೋಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಸಂಖ್ಯೆ ನಂದಲ್ಲ, ನೀವು ಗೂಗಲ್ಗೆ ಹೋಗಿ ನೋಡಿ. ಈ ಹೆಸರು ಹಾಕಿ, ಜೀಪ್ ಹಗರಣ, ಬೋಫರ್ಸು, ಕಾಮನ್ವೆಲ್ತ್ ಗೇಮ್ಸು, ತದನಂತರ ಬರೋದನ್ನು ಹೆಸರು ಹಾಕಿ ಅದರಲ್ಲಿ ಹೇಳ್ತಾರೆ ಎಷ್ಟು ಹಣ ಹೋಯ್ತಂತ. ತದನಂತರದ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ಆ ವರ್ಷ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಗೆ ಮೀಸಲಾಗಿಟ್ಟಂಥ ಹಣ ಒಂದು ವರ್ಷದ ಬಜೆಟಲ್ಲಿ 1,16,000 ಕೋಟಿ. ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಂಥ ಅಭಿವೃದ್ಧಿ ಆಗ್ಬೋದು ಬಂಧುಗಳೇ? ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನುವ ರೋಗ. ಈ ದುರಾಸೆಗೆ ಮಿತಿ ಇಲ್ಲ, ಈ ದುರಾಸೆಗೆ ಮದ್ದಿಲ್ಲ.
ದುರಾಸೆಗೆ ಒಂದೇ ಒಂದು ದಾರಿ, ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನೋ ಒಂದು ಗುಣ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾಯಿದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು. ಕೆಲಸ ಅಂದರೆ ರೋಗ. ಅಲ್ಲಿ ಜಾಸ್ತಿ ಗೌರವ ಪಡ್ಕೊಳ್ಬೇಕು, ಜಾಸ್ತಿ ಕೆಲಸ ಮಾಡಬೇಕು, ಪ್ರಮೋಷನ್ ಆಗಬೇಕು, ದೊಡ್ಡ ಪೋಸ್ಟಿಂಗಿಗೆ ಹೋಗಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆ ತಲೆನೋವನ್ನು ಮನೆಗೆ ತರ್ತಾರೆ. ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ, ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಕೆಲಸ ಮಾಡಿದಂಥ ಪೋಷಕರು ಟಿ ವಿ ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಹೇಳ್ಕೊಡುವವರು ಯಾರು? ಶಾಲೆಗೆ ಹೋದರೆ ನೀತಿ ಪಾಠ ಇಲ್ಲ ಇವತ್ತು.